ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನಾನು ಇಲ್ಲಿ ಅಲೋವೆರಾ ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ಅಲೋವೆರಾನ ಕ್ಲೀನ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಸೊ ಇದನ್ನು ನಾನು ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ. ಗೈಸ್, ಇಲ್ಲಿ ನೀವು ನೋಡ್ಬೋದು ಅಲೋವೆರಾದು ಫುಲ್ ವಾಟರಿ ಟೆಕ್ಸ್ಚರ್ ಆಗಿದೆ ರುಬ್ಕೊಂಡ ಮೇಲೆ. ಸೊ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಲಂಪ್ಸ್ ಇದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಗೈಸ್, ನಾನು ಗ್ಯಾಸ್ ಮೇಲೆ ಎಣ್ಣೆನ ಯಾವತ್ತೂ ಕಾಸಲ್ಲ. ಸೊ ನಾನು ಪ್ರಿಫರ್ ಮಾಡೋದು ಒಲೆಯಲ್ಲೇ, ಬಿಕಾಸ್ ಗ್ಯಾಸ್ ತುಂಬ ಉಳಿಯುತ್ತೆ. ಯಾಕಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ಸುಮ್ಮನೆ ಏನಕ್ಕೆ ಗ್ಯಾಸ್ ವೇಸ್ಟ್ ಮಾಡಬೇಕು ಅಂತ ನಂದು. ಒಲೆ ಇರೋರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಒಲೆಯಲ್ಲೇ ಕಾಸಿ. ಬಿಕಾಸ್ ಸುಮಾರು ಟೈಮ್ ಹಿಡಿಯುತ್ತೆ, ಸುಮಾರು ಹೊತ್ತಾಗುತ್ತೆ. ಸೊ ಈಗ ಒಲೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಗ್ಯಾಸ್ನೇ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನು ಒಲೆ ಮೇಲೆ ಕಾಸ್ತಾ ಇದ್ದೀನಿ. ಸೊ ಒಲೆ ಮೇಲೆ ನಾನು ಫಸ್ಟ್ ಒಂದು ಕಡಾಯಿ ಇಡ್ಕೊತೀನಿ. ಗೈಸ್, ಇಲ್ಲಿ ಒಂದು ವಿಷಯ, ಸೊ ಇದು ಬಂದು ಆಯನ್ ಕಡಾಯಿ. ಗೈಸ್, ತುಂಬ ಇಂಪಾರ್ಟೆಂಟ್, ಆಯನ್ ಕಡಾಯಿನೇ ಯೂಸ್ ಮಾಡಿ. ಬಿಕಾಸ್ ಆಯನ್ ಪ್ರಾಪರ್ಟೀಸ್ ಎಲ್ಲ ಆ ಎಣ್ಣೆಗೆ ಬಂದು ಅದು ಇನ್ನೂ ತುಂಬ ಬೆನಿಫಿಷಿಯಲ್ ಆಗುತ್ತೆ ನಿಮ್ಮೆಲ್ಲರಿಗೂ. ಸೊ ಇದು ಲೈಕ್ ಗೈಸ್, ನಾನು ಇನ್ನೊಂದು ಹೇಳ್ತೀನಿ, ಆನ್ಲೈನಲ್ಲೆಲ್ಲ ಆಯನ್ ಕಡಾಯಿ ತಗೊಳ್ಳೋದ್ಕಿಂತ ನಿಮ್ಮೂರು ಇಲ್ಲ ನಿಮ್ಮ ಟೌನ್ ಪಕ್ಕ ಯಾವುದೇ ಒಂದು ಸಂತೆ ನಡೆಯುತ್ತಲ್ಲ, ಅಲ್ಲಿ ಹೋಗಿ ಆಯನ್ ಕಡಾಯಿನ ತಗೊಳ್ಳೋಕೆ ಪ್ರಿಫರ್ ಮಾಡಿ. ಅಲ್ಲಿ ತುಂಬ ಚೀಪ್ ರೇಟಿಗೆಲ್ಲ ಸಿಗುತ್ತೆ. ಕಡಾಯಿನ ನಾನು ಫಸ್ಟ್ ಒಲೆ ಮೇಲೆ ಇಡ್ತೀನಿ. ಇಟ್ಟು ಒಂದು 5 ಮಿನಿಟ್ಸ್ ಬಿಡಿ, ಅದು ಚೆನ್ನಾಗಿ ಕಾವತ್ಕೊಳ್ಳಿ. ಅದು ಕಾವತ್ತಾದಮೇಲೆ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್. ಗೈಸ್, ಪ್ಲೀಸ್ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲೇ ಯೂಸ್ ಮಾಡಿ. ಪ್ಯಾರಾಶೂಟ್ ಇನ್ನೂ ಎಕ್ಸೆಟ್ರಾ ಯಾವ ಥರನೂ ಬರುತ್ತೆ, ಅದು ಯಾವುದು ಯೂಸ್ ಮಾಡಬೇಡಿ. ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಇದು ಬಂದು ಗೈಸ್, ನಮ್ಮಮ್ಮ ಏನಂತಾರೆ, ಕೊಬ್ಬರಿಗೆ ಹಾಕ್ಬಿಡ್ತಾರೆ ಕಾಯಿ ಬಂದಿರುತ್ತಲ್ಲ ಆಗ. ಸೊ ಅದನ್ನು ಸ್ವಲ್ಪ ತಿಂಗಳು ಬಿಟ್ರೆ ಅದು ಕೊಬ್ಬರಿ ಆಗಿಬಿಡುತ್ತೆ. ಸೊ ಅದರಲ್ಲಿ ನಮ್ಮಮ್ಮ ಕೊಬ್ಬರಿ ಎಣ್ಣೆ ಬಿಡಿಸೋದು. ಸೊ ಆ ಎಣ್ಣೆಗೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ಇದು ಅಲೋವೆರಾ ಜೆಲ್ನ ಹಾಕೋತೀನಿ. ಗೈಸ್, ಈ ಒಂದು ಹೇರ್ ಆಯಿಲ್ಗೆ ಯಾವುದೇ ಥರದ್ದು ರಾಕೆಟ್ ಸೈನ್ಸ್ ಏನಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ 1/2 ಲೀಟರ್ ಕೋಕೋನಟ್ ಆಯಿಲ್ ಬೇಕು, 1/2 ಲೀಟರ್ ಅಲೋವೆರಾ ಜೆಲ್ ಬೇಕು ಅಷ್ಟೇ. ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಅಂದರೆ, ಇವೆರಡು ಮಿಕ್ಸ್ ಮಾಡಿದಾಗ ಅಲೋವೆರಾ ಜೆಲ್ಲಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಅದು ಕೆಳಗಡೆ ಹೋಗ್ಬಿಡುತ್ತೆ. ಹೇರ್ ಆಯಿಲ್ ಏನಿದೆ ಬೇಯಿಸ್ತಾ ಮೇಕ್ ಬರುತ್ತೆ. ಸೊ ಪದೇ ಪದೇ ನೀವು ಸ್ಟರ್ ಮಾಡ್ಕೊತಾನೆ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಆಗ ಚೆನ್ನಾಗಿ ನಿಮ್ಮ ಹೇರ್ ಆಯಿಲ್ ರೆಡಿ ಆಗೋದು. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ವಾಟರ್ ಕಂಟೆಂಟ್ ಎಲ್ಲ ಫುಲ್ ಹೋಗಿ ಬರೀ ಆಯಿಲ್ ಉಳ್ಕೊಂಡಿದ್ದೆ. ಅದು ಸ್ವಲ್ಪ ಅದರದ್ದು ಕಸ ಇದೆ, ಅದನ್ನು ನೀವು ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಯಾವ್ದಾರ ಸಣ್ಣ ಬಟ್ಟೆಲೋ ಇಲ್ಲ ಟೀ ಸೋರ್ಸ್ ಜಾಲ್ರಿಲೋ, ಆ್ಯಸ್ ಪರ್ ನಿಮ್ಗೆ ಹೆಂಗೆ ಅನುಕೂಲ ಅನಿಸುತ್ತೆ ಆ ಥರ. ಬಟ್ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನಾನು ಒಂದಿನ ಪೂರ್ತಿ ಆ ಆಯನ್ ಕಡಾಯಿದಲ್ಲಿ ಬಿಟ್ಬಿಡ್ತೀನಿ. 24 hours ಆದಮೇಲೆ ನಾನು ಸ್ಟ್ರೈನ್ ಮಾಡ್ಕೊಳ್ಳೋದು. ಗೈಸ್, ಇಲ್ಲಿ ನೀವು ನೋಡ್ಬೋದು ಆಯಿಲ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಅಲೋವೆರಾ ಜೆಲ್ ಪೂರ್ತಿ ಸೀದೋಗಿ ಜಸ್ಟ್ ಆಯಿಲ್ ಉಳ್ಕೊಂಡಿದ್ದೆ. 1 day ಆದಮೇಲೆ ಅದ್ರ ಕಲರ್ ಲಿಟಲ್ ಬಿಟ್ ಗ್ರೀನ್ ಒಂಥರ ಕಲರ್ ಬರುತ್ತೆ. ಇದನ್ನು ನಾನು ಸ್ಪೆಷಲಿ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋತೀನಿ. ಪ್ಲ್ಯಾಸ್ಟಿಕಲ್ಲೆಲ್ಲ ನಾನು ಸ್ಟೋರ್ ಮಾಡ್ಕೊಳ್ಳಲ್ಲ. ಈ ಒಂದು ಹೇರ್ ಆಯಿಲಿಂದ ಬೆನಿಫಿಟ್ ಏನು ಅಂದರೆ, ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ತುಂಬಾ ಸಿಲ್ಕಿ ಆ್ಯಂಡ್ ಶೈನಿ ಬರುತ್ತೆ ಹೇರ್. ಪ್ಲಸ್ ಈ ಸಮ್ಮರ್ ಸೀಸನ್ಗೆ ತುಂಬಾ ಲೈಟಾಗಿರುತ್ತೆ ಹೇರ್ ಆಯಿಲ್, ತುಂಬ ಸ್ಟಿಕ್ಕಿ ಅನಿಸಲ್ಲ, ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಅದಕ್ಕೆ ನಾನು ಸ್ಪೆಷಲಿ, ನನಗಂತೂ ಈ ಆಯಿಲ್ ತುಂಬ ಇಷ್ಟ. ಸೊ ಸಿಂಪಲಾಗಿ ನನಗೆ ತುಂಬ ಹೆವಿ ಆಯಿಲ್ ಬೇಡ, ಗ್ರೀಸಿ ಥರ ಏನೋ ಬೇಡ ಅಂದಾಗೆಲ್ಲ ನಾನು ಈ ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ಲಾಗಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಗೈಸ್, ಪ್ಲೀಸ್ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್.